ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮಗೆ ಇವತ್ತು ಕೋಳಿ ಸುಕ್ಕದ ಹಾಗೆ ಸೋಯಾ ಚಂಕ್ಸ್ ಸುಕ್ಕ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ನಾನು ಇದಕ್ಕೆ 2 ಕಪ್ ಸೋಯಾ ಚಂಕ್ಸನ್ನು ತಗೊಂಡಿದ್ದೀನಿ. ಇದನ್ನು ಇನ್ನು ಬಿಸಿ ನೀರಲ್ಲಿ ಬೇಯಿಸಬೇಕು. ನೀರು ಒಳ್ಳೆ ಬಿಸಿಯಾದ ನಂತರ ಸೋಯಾ ಚಂಕ್ಸನ್ನು ಇದಕ್ಕೆ ಹಾಕಬೇಕು. ನೋಡಿ, ಈ ರೀತಿ ಬಿಸಿ ಆಗಬೇಕು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ನಂತರ ಸೋಯಾಬೀನ್ ಹಾಕಿ. ನೋಡಿ, ಈಗ ಸೋಯಾ ಚಂಕ್ಸ್ ರೆಡಿಯಾಗಿದೆ. ಈ ರೀತಿ ಜರಡಿಯಲ್ಲಿ ಸೋಯಾ ಚಂಕ್ಸನ್ನು ಹಾಕಿ, ಏಕೆಂದರೆ ಅದರಲ್ಲಿರುವ ನೀರೆಲ್ಲ ಹೋಗುತ್ತೆ. ಸ್ವಲ್ಪ ಹೊತ್ತು ಇದು ಹೀಗೆ ಇರಲಿ, ಏಕೆಂದರೆ ನೀರೆಲ್ಲ ಹೋಗಬೇಕು. ಅಷ್ಟರ ಹೊತ್ತು ನಾವು ಗ್ರೇವಿ ರೆಡಿ ಮಾಡಿಕೊಳ್ಳುವ. 5 ಉದ್ದ ಮೆಣಸಿನಕಾಯಿ, 1 ಸ್ಪೂನ್ ಬಡೆಸೊಪ್ಪು, ಅರ್ಧ ಸ್ಪೂನ್ ಜೀರಿಗೆ, 2 ಸ್ಪೂನ್ ಕೊತ್ತಂಬರಿ ಪೌಡ್ರು ಕೂಡ ಹಾಕ್ಬೋದು, ಅರ್ಧ ಸ್ಪೂನ್ ಪೆಪ್ಪರ್ ಮತ್ತು ಕೆತ್ತೆ ಲವಂಗ, ಸ್ವಲ್ಪ ತೆಂಗಿನಕಾಯಿ ತುರಿ. ನೋಡಿ, ಇಷ್ಟು ಸಾಮಗ್ರಿಗಳು ಬೇಕು. ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಇದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ಮಿಕ್ಸಿಯಲ್ಲಿ ರುಬ್ಬುವಾಗ ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಹಾಕಿ ರುಬ್ಕೊಳ್ಬೇಕು. ನೋಡಿ, ಈಗ ಗ್ರೇವಿ ರೆಡಿಯಾಗಿದೆ. ಈರುಳ್ಳಿಯನ್ನು ಚಿಕ್ಕ ಚಿಕ್ಕವಾಗಿ ಕಟ್ ಮಾಡಿಕೊಳ್ಳಿ. ಸೋಯಾ ಚಂಕ್ಸ್ನ ಬಿಸಿಯೆಲ್ಲ ಈಗ ತಣ್ಣದಾಗಿದೆ. ನೋಡಿ, ನಾವು ಇದನ್ನು ತುಂಬ ಹಿಂಡಿ ಅದರ ನೀರು ತೆಗೆದು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ಬೇಕು. ಆಗ ನಮಗೆ ಕರಿ ಮಾಡುವಾಗ ಆ ಗ್ರೇವಿ ಎಲ್ಲ ಇದು ಹೀರ್ಕೊಳ್ತದೆ. ಆಗ ನಮಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಇದಾದ ನಂತರ ಸೋಯಾ ಚಂಕ್ಸ್ ಕರಿ ರೆಡಿ ಮಾಡುವ. ಒಂದು ಬಾಣಲೆಗೆ ತೆಂಗಿನ ಎಣ್ಣೆ ಹಾಕಿ, ನಂತರ ನೀರುಳ್ಳಿ ಹಾಕಿ, ನೀರುಳ್ಳಿ ಬ್ರೌನ್ ಕಲರ್ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡಿ. ಈ ರೆಸಿಪಿ ನಾವು ಯಾವಾಗ ನಾನ್ ವೆಜ್ ತಿನ್ನುವುದಿಲ್ಲ ನೋಡಿ, ಆವಾಗ ಇದನ್ನು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ರೆಸಿಪಿ ಮಾಡಲಿಕ್ಕೆ ಕೂಡ ತುಂಬ ಸುಲಭ, ಬೇಗ ಮಾಡ್ಬೋದು. ನೋಡಿ, ಈಗ ಬ್ರೌನ್ ಕಲರ್ ಆಯಿತು. ಇಷ್ಟು ಬೇಯಿಸಿದರೆ ಸಾಕು. ನಂತರ ಆಗ ಗ್ರೈಂಡ್ ಮಾಡಿರುವ ಗ್ರೇವಿಯನ್ನು ಇದಕ್ಕೆ ಹಾಕಿ, ನಂತರ ಸ್ವಲ್ಪ ನೀರು ಹಾಕಿ, ಇದಕ್ಕೆ ಅರಶಿನ ಹುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ನಾನು ಸೋಯಾ ಚಂಕ್ಸ್ನ ನೀರೆಲ್ಲ ತೆಗೆದಾಯಿತು, ಸ್ವಲ್ಪ ಕೂಡ ನೀರಿಲ್ಲ. ಇದನ್ನು ನಾವು ಆಗ ರೆಡಿ ಮಾಡಿರುವ ಗ್ರೇವಿಗೆ ಹಾಕಬೇಕು. ಇದು ಚೆನ್ನಾಗಿ ಕುದಿದ ನಂತರ ನಾವು ಸೋಯಾ ಚಂಕ್ಸನ್ನು ಇದಕ್ಕೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿದ ನಂತರ 1-2 ನಿಮಿಷ ಬೇಯಲಿಕ್ಕೆ ಬಿಡಿ. ಈಗ ಸೋಯಾ ಚಂಕ್ಸ್ ಸುಕ್ಕ ರೆಡಿಯಾಗಿದೆ. ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ, ಆಗ ನಮ್ಮ ಗ್ರೇವಿ ಕಂಪ್ಲೀಟ್ ಆಗಿ ರೆಡಿಯಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಮನೆಯಲ್ಲಿ ಕೋಳಿ ಸುಕ್ಕದ ಹಾಗೆ ಸೋಯಾಬೀನ್ ಸುಕ್ಕ ರೆಡಿ ಮಾಡ್ಬೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.